ಎಲ್ಲ ಗರ್ಭಿಣಿ ಮಹಿಳೆಯರು ತಿಳಿಬೇಕಾದ ಮಾಹಿತಿ ಏನು ಅಂದ್ರೆ, ಪ್ರೆಗ್ನೆನ್ಸಿಯಲ್ಲಿ ಹೈ ಬಿಪಿ ಅಂದ್ರೆ ಏನಾಗುತ್ತೆ, ಬೇಬಿಗೆ ಡೇಂಜರ್ ಇದೆಯಾ ಅಥವಾ ಮದರಿಗೆ ಡೇಂಜರ್ ಇದೆಯಾ, ಹೈ ಬಿಪಿ ಇದ್ರೂ ಹೆಲ್ತಿ ಬೇಬಿ ಡೆಲಿವರಿ ಮಾಡಬಹುದಾ, ಈ ಎಲ್ಲಾ ಪ್ರಶ್ನೆಗಳ ಹತ್ರ ಇವತ್ತು ನಾನು ಈ ವಿಡಿಯೋ ಅಲ್ಲಿ ತಿಳ್ಕೊಳ್ಳೋಣ. ಕೊನೆವರೆಗೂ ನೋಡಿ. ಯಾಕೆ ಅಂದ್ರೆ ಈ ಮಾಹಿತಿ ನಿಮ್ಮ ಪ್ರೆಗ್ನೆನ್ಸಿ ಸೇಫ್ ಮಾಡಬಹುದು. ನಮಸ್ಕಾರ, ನಾನು ಡಾಕ್ಟರ್ ಗುರುಪ್ರಸಾದ್ ಹೊಸಮನಿ, ಕನ್ಸಲ್ಟೆಂಟ್ ಗೈನಕಾಲಜಿಸ್ಟ್, ಲ್ಯಾಪ್ರೋಸ್ಕೋಪಿ ಸರ್ಜನ್ ಅಂಡ್ ಫರ್ಟಿಲಿಟಿ ಸ್ಪೆಷಲಿಸ್ಟ್, ಹೊಸಮನಿ ಹಾಸ್ಪಿಟಲ್ ಮಲ್ಟಿ ಸ್ಪೆಷಾಲಿಟಿ ಅಂಡ್ IVF ಸೆಂಟರ್, ರಾಯಚೂರು. ಇವತ್ತು ನಾವು ಪ್ರೆಗ್ನೆನ್ಸಿಯಲ್ಲಿ ಹೈ ಬ್ಲಡ್ ಪ್ರೆಷರ್ ಬಗ್ಗೆ ಸಿಂಪಲ್ ಆಗಿ ಅರ್ಥ ಮಾಡ್ಕೊಳ್ಳೋಣ. ಹೈ ಬಿಪಿ ಅಂದ್ರೆ ಏನು? ಹೈ ಬ್ಲಡ್ ಪ್ರೆಷರ್ ಅಂದ್ರೆ ಫಸ್ಟ್ ಗೆ ನಾವು ನಾರ್ಮಲ್ ಬ್ಲಡ್ ಪ್ರೆಷರ್ ಎಷ್ಟಿದೆ ಅಂತ ಗೊತ್ತಿರಬೇಕು. ಅಂದ್ರೆ 120/80. ಪ್ರೆಗ್ನೆನ್ಸಿಯಲ್ಲಿ 140/90 ಅಥವಾ ಅದಕ್ಕಿಂತ ಹೆಚ್ಚು ಬಿಪಿ ಬಂದ್ರೆ ಅದನ್ನ ಹೈ ಬ್ಲಡ್ ಪ್ರೆಷರ್ ಅಂತ ಕರೀತಾರೆ. ಹೈ ಬ್ಲಡ್ ಪ್ರೆಷರ್ 3 ತರ ಇರಬಹುದು. ಒಂದು ಕ್ರಾನಿಕ್ ಹೈಪರ್ಟೆನ್ಷನ್, ಅಂದ್ರೆ ಪ್ರೆಗ್ನೆನ್ಸಿ ಮುಂಚೆಯಿಂದ ಇರುವ ಬಿಪಿಗೆ ನಾವು ಕ್ರಾನಿಕ್ ಹೈಪರ್ಟೆನ್ಷನ್ ಅಂತೀವಿ. ಜೆಸ್ಟೇಷನಲ್ ಹೈಪರ್ಟೆನ್ಷನ್ ಅಂದ್ರೆ ಗರ್ಭಿಣಿ 20 ವಾರ ನಂತರ ಬರುವ ಬಿಪಿಗೆ ನಾವು ಜೆಸ್ಟೇಷನಲ್ ಹೈಪರ್ಟೆನ್ಷನ್. ಇನ್ನೊಂದು ಪ್ರೀ ಎಕ್ಲಾಂಪ್ಸಿಯಾ, ಅಂದ್ರೆ ಬಿಪಿ ಜೊತೆ ಅದ್ರ ಜೊತೆ ಮತ್ತೆ ಕಿಡ್ನಿ, ಲಿವರ್ ಮತ್ತೆ ಬಿಳಿ ರಕ್ತ ಕಣಗಳನ್ನು ಎಫೆಕ್ಟ್ ಮಾಡುತ್ತೆ. ಹೈ ಬ್ಲಡ್ ಪ್ರೆಷರ್ ಏಕೆ ಡೇಂಜರಸ್? ಹೈ ಬ್ಲಡ್ ಪ್ರೆಷರ್ ಕಂಟ್ರೋಲ್ ಮಾಡದೆ ಇದ್ರೆ ಪ್ಲಾಸೆಂಟಾಗೆ ಬ್ಲಡ್ ಸಪ್ಲೈ ಕಮ್ಮಿ ಆಗುತ್ತೆ. ಸೊ ಆದ್ದರಿಂದ ಬೇಬಿಗೆ ಗ್ರೋತ್ ಕಮ್ಮಿ ಆಗಬಹುದು, ಮತ್ತೆ ವೇಟ್ ಕಮ್ಮಿ ಇರಬಹುದು, ವಾಟರ್ ಲೆವೆಲ್ ಕಮ್ಮಿ ಆಗಬಹುದು, ಅರ್ಲಿ ಡೆಲಿವರಿ ಆಗಬಹುದು, ಪ್ಲಾಸೆಂಟಾ ಸಪರೇಟ್ ಆಗಬಹುದು, ಸಿವಿಯರ್ ಕೇಸ್ ಅಲ್ಲಿ ಫಿಟ್ಸ್ ಬರಬಹುದು, ಮದರ್ಗೆ ಸ್ಟ್ರೋಕ್ ಅಥವಾ ಕಿಡ್ನಿ ಡ್ಯಾಮೇಜ್ ಕೂಡ ಆಗಬಹುದು. ನೆಕ್ಸ್ಟ್, ಅವ್ರಿಗೆ ಏನ್ ಸಿಂಪ್ಟಮ್ಸ್ ಇರುತ್ತೆ? ಇಂಪಾರ್ಟೆಂಟ್ ವಿಷಯ ಅಂದ್ರೆ ಹೈ ಬಿಪಿ ಇದ್ರು ಯಾವಾಗ್ಲೂ ಸಿಂಪ್ಟಮ್ಸ್ ಇರಲ್ಲ. ಅದಕ್ಕೆ ರೆಗ್ಯುಲರ್ ಪ್ರೆಗ್ನೆನ್ಸಿ ಚೆಕಪ್ ತುಂಬಾನೇ ಇಂಪಾರ್ಟೆಂಟ್. ವಾರ್ನಿಂಗ್ ಸಿಂಪ್ಟಮ್ಸ್ ಅಂದ್ರೆ ಏನಿರ್ಬೋದು? ತುಂಬಾ ಸಿವಿಯರ್ ಹೆಡ್ಏಕ್, ಕಣ್ಣು ಮಂಜು ಆಗ, ಮುಖದಲ್ಲಿ ಅಥವಾ ಕೈಯಲ್ಲಿ ಸಡನ್ ಆಗಿ ಸ್ವೆಲ್ಲಿಂಗ್ ಬಂದಿದ್ರೆ, ಬಹಳ ಸೈಡ್ ನೋವಿದೆ, ವೇಟ್ ಗೇನ್ ಆಗುತ್ತಿದೆ, ಬೇಬಿ ಮೂವ್ಮೆಂಟ್ಸ್ ಕಮ್ಮಿ ಆಗುತ್ತಿದೆ, ಇವುಗಳಲ್ಲಿ ಯಾವ್ದಾದ್ರೂ ಇದ್ರೂ ಡಿಲೇ ಮಾಡಬೇಡಿ, ಡಾಕ್ಟರ್ನ ಕಾಂಟ್ಯಾಕ್ಟ್ ಮಾಡಿ. ಯಾರಿಗೆ ರಿಸ್ಕ್ ಜಾಸ್ತಿ ಇರುತ್ತೆ? ಯೂಶಲ್ ಬಿಪಿ. ಈ ಜನರಿಗೆ ಹೈ ಬಿಪಿ ಚಾನ್ಸ್ ಸ್ವಲ್ಪ ಹೆಚ್ಚು. ಯಾರ್ಯಾರಿಗೆ ಅಂದ್ರೆ, ಪ್ರೀವಿಯಸ್ ಪ್ರೆಗ್ನೆನ್ಸಿಯಲ್ಲಿ ಬಿಪಿ ಇದ್ರೆ, ಟ್ವಿನ್ಸ್ ಅಥವಾ ಟ್ರಿಪ್ಲೆಟ್ ಪ್ರೆಗ್ನೆನ್ಸಿ ಇದ್ರೆ, ಡಯಾಬಿಟಿಸ್ ಮತ್ತೆ ಇಲ್ಲ ಕಿಡ್ನಿ ಡಿಸೀಸ್ ಇದ್ರೆ, ಅಥವಾ ಏಜ್ 35ಕ್ಕಿಂತ ಮೇಲೆ ಇದ್ರೆ, ಇಲ್ಲ ಫ್ಯಾಮಿಲಿ ಹಿಸ್ಟ್ರಿ ಆಫ್ ಬ್ಲಡ್ ಪ್ರೆಷರ್ ಇದ್ರೆ, ಅಥವಾ ಬೇರೆ ಇಮ್ಯೂನ್ ಡಿಸೀಸ್ ಅಂತ ಹೇಳ್ತೇವೆ ಅವು ಇದ್ರೆ, ಇವರಿಗೆ ಡಯಾಗ್ನೋಸಿಸ್ ಹೇಗೆ ಮಾಡುತ್ತೇವೆ? ಇವರಿಗೆ ಹಾಸ್ಪಿಟಲ್ ಅಲ್ಲಿ ನಾವು ರೆಗ್ಯುಲರ್ ಬ್ಲಡ್ ಪ್ರೆಷರ್ ಚೆಕ್ಅಪ್ ಮಾಡುತ್ತೇವೆ, ಯೂರಿನ್ ಪ್ರೋಟೀನ್ ಟೆಸ್ಟ್ ಅಂತ ಮಾಡ್ತೇವೆ, ಬ್ಲಡ್ ಟೆಸ್ಟ್ ಅಲ್ಲಿ ಅಥವಾ ಅಲ್ಟ್ರಾಸೌಂಡ್ ಸ್ಕ್ಯಾನ್, ಡಾಪ್ಲರ್ ಸ್ಕ್ಯಾನ್, ಮತ್ತೆ ಬೇಬಿ ಗ್ರೋತ್ ಮಾನಿಟರಿಂಗ್, ಮತ್ತೆ ಡೆಲಿವರಿ ಟೈಮ್ ಅಲ್ಲಿ NST ಅಥವಾ CTG ಅವಶ್ಯಕತೆ ಇದ್ರೆ ಮಾಡುತ್ತೇವೆ. ಸೊ ಇದಕ್ಕೆ ಟ್ರೀಟ್ಮೆಂಟ್ ಏನು? ಟ್ರೀಟ್ಮೆಂಟ್ ಬ್ಲಡ್ ಪ್ರೆಷರ್ ಲೆವೆಲ್ ಮೇಲೆ ಡಿಪೆಂಡ್ ಆಗುತ್ತೆ. ನಾವು ಜನರಲಿ ಪ್ರೆಗ್ನೆನ್ಸಿಗೆ ಸೇಫ್ ಬಿಪಿ ಮೆಡಿಸಿನ್ ಕೊಡುತ್ತೇವೆ, ಫ್ರೀಕ್ವೆಂಟ್ ಚೆಕ್ಅಪ್ಸ್ ಮಾಡುತ್ತೇವೆ, ಹೋಮ್ ಬ್ಲಡ್ ಪ್ರೆಷರ್ ಮಾನಿಟರಿಂಗ್ ರೆಕಮೆಂಡ್ ಮಾಡಬಹುದು, ರೆಗ್ಯುಲರ್ ಸ್ಕ್ಯಾನ್ ಮಾಡಿ ಬೇಬಿ ಗ್ರೋತ್ ನೋಡುತ್ತೇವೆ. ಸಿವಿಯರ್ ಕೇಸ್ ಇದ್ರೆ ಹಾಸ್ಪಿಟಲ್ ಅಡ್ಮಿಷನ್ ಬೇಕು ಆಗಬಹುದು. ಕೆಲವೊಮ್ಮೆ ಮದರ್ ಮತ್ತು ಬೇಬಿ ಸೇಫ್ಟಿಗೋಸ್ಕರ ಡೆಲಿವರಿ ಅರ್ಲಿ ಮಾಡಬೇಕಾಗಬಹುದು. ಸೊ ಇದಕ್ಕೆ ನಾವು ಪ್ರಿವೆನ್ಷನ್ ಹೆಂಗ್ ಮಾಡಬೇಕು? ಸೊ ಕಂಪ್ಲೀಟ್ ಪ್ರಿವೆನ್ಷನ್ ಎಲ್ಲ ಕೇಸಲ್ಲಿ ಪಾಸಿಬಲ್ ಇಲ್ಲ. ಅದಕ್ಕೆ ರಿಸ್ಕ್ ಕಮ್ಮಿ ಮಾಡಬಹುದು. ಸೊ ರಿಸ್ಕ್ ಹೇಗೆ ಕಡಿಮೆ ಮಾಡಬಹುದು? ಅರ್ಲಿ ಪ್ರೆಗ್ನೆನ್ಸಿ ರಿಜಿಸ್ಟ್ರೇಷನ್ ಮಾಡಬೇಕು, ರೆಗ್ಯುಲರ್ ಪ್ರೆಗ್ನೆನ್ಸಿ ಚೆಕ್ಅಪ್ ಮಾಡಿಸ್ಕೋಬೇಕು, ಹೆಲ್ತಿ ವೇಟ್ ಮೇಂಟೈನ್ ಮಾಡಬೇಕು, ಮತ್ತೆ ಹೆಲ್ತಿ ಫುಡ್ ಅನ್ನು ತಿನ್ನಬೇಕು. ಡಾಕ್ಟರ್ ಅಡ್ವೈಸ್ ಇದ್ರೆ ಲೋ ಡೋಸ್ ಆಸ್ಪಿರಿನ್ ಅಂತ ಟ್ಯಾಬ್ಲೆಟ್ ನಾವು ಸ್ಟಾರ್ಟ್ ಮಾಡ್ತೇವೆ. ಯೂಶಲಿ ಅದು ಟೈಮ್ ಸರಿಯಾಗಿ ತಗೊಳ್ಬೇಕು. ಬಿಪಿ ಮೆಡಿಸಿನ್ ಡಾಕ್ಟರ್ ಅಡ್ವೈಸ್ ಇಲ್ಲದೆ ಸ್ಟಾಪ್ ಮಾಡಬಾರ್ದು. ಸೊ ಟೇಕ್ ಹೋಮ್ ಮೆಸೇಜ್ ಏನು? ಪ್ರೆಗ್ನೆನ್ಸಿಯಲ್ಲಿ ಹೈ ಬಿಪಿ ಕಾಮನ್ ಪ್ರಾಬ್ಲಮ್, ಆದರೆ ಅರ್ಲಿ ಡಯಾಗ್ನೋಸಿಸ್ ಮತ್ತು ಕರೆಕ್ಟ್ ಟ್ರೀಟ್ಮೆಂಟ್ ಇದ್ರೆ ಇಂದ ಮೆಜಾರಿಟಿ ತಾಯಂದ್ರು ಹೆಲ್ತಿ ಬೇಬಿಗೆ ಜನ್ಮ ಕೊಡಬಹುದು. ಹೆಡ್ಏಕ್, ಸ್ವೆಲ್ಲಿಂಗ್ ಅಥವಾ ಕಣ್ಣು ಮಂಜಾಗುತ್ತಿದೆ, ಬೇಬಿ ಮೂವ್ಮೆಂಟ್ಸ್ ಕಮ್ಮಿ ಇದ್ರೆ ಅದನ್ನ ಇಗ್ನೋರ್ ಮಾಡಬೇಡಿ. ಈ ವಿಡಿಯೋ ನಿಮಗೆ ಯೂಸ್ ಅನಿಸಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ನಮ್ಮ ಯೂಟ್ಯೂಬ್ ಚಾನಲ್ ಹೊಸಮನಿ ಹಾಸ್ಪಿಟಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಕ್ವಶನ್ಸ್ ಕಮೆಂಟ್ ಅಲ್ಲಿ ಹಾಕಿ, ನಾನು ಮುಂದಿನ ವಿಡಿಯೋದಲ್ಲಿ ಆನ್ಸರ್ ಮಾಡುತ್ತೇನೆ. ಮತ್ತೆ ಸಿಗೋಣ ಒಂದು ಹೊಸ ಹೆಲ್ತಿ ವಿಡಿಯೋ ಜೊತೆ. ಧನ್ಯವಾದಗಳು.